ಒಂದು ಕೇಸ್ನ ಗ್ರಾವಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ರ ಆಧಾರದ ಮೇಲೆ ಸೋಮವಾರ ಅವರಿಗೆ ಬೇಲ್ ಸಿಗುತ್ತೋ ಇಲ್ಲವೋ ಅನ್ನುವಂಥ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಬಹುಶಃ ಅವರು ತಲೆಮರೆಸಿಕೊಂಡಿರುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ರಂಜಿತ್, ಸುನಿಲ್ ಮಾತಾಡ್ತೀನಿ, ನಿಮ್ಮನ್ನ ಹಾಗೆ ಲೈನಲ್ಲಿರಿ. ದೇವೇಗೌಡರ ಮನೆಗೆ SIT ಟೀಮ್ ಹೊರಟಿದೆ. ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸಕ್ಕೆ SIT ಅಧಿಕಾರಿಗಳ ತಂಡ ಈಗ ಹೊರಟಿದೆ. ಭಾರೀ ಕುತೂಹಲ ಮತ್ತು ಭಾರೀ ಚರ್ಚೆಗೆ ಕಾರಣ ಆಗಿದ್ದ ಪ್ರಕರಣ, ದೇಶಾದ್ಯಂತ ಸುದ್ದಿಯಾಗಿದ್ದ ಪ್ರಕರಣ. ಇಡೀ ಪ್ರಪಂಚದಲ್ಲೇ ಇಂಥದ್ದೊಂದು ಅತ್ಯಾಚಾರ, ಮಾಸ್ ಅತ್ಯಾಚಾರ ಎಲ್ಲೂ ಕೂಡ ಆಗಿಲ್ಲ. ಇಡೀ ಪ್ರಪಂಚದಲ್ಲೇ ಇದೇ ಮೊದಲು ಅಂತೇಳಿ ಎಲ್ಲ ಚರ್ಚೆ ಆಗಿತ್ತು. ನೋಡಿ, ದೇವೇಗೌಡರ ಮನೆಗೆ SIT ಟೀಮ್ ಹೋಗಿದೆ. ದೇವೇಗೌಡರ ಪದ್ಮನಾಭನಗರದಲ್ಲಿರುವ ಅವರ ನಿವಾಸಕ್ಕೆ SIT ಅಧಿಕಾರಿಗಳ ತಂಡ ಹೋಗಿದೆ. ಅಲ್ಲಿದ್ದಂತಹ ಮಹಿಳಾ ಅಧಿಕಾರಿಗಳು ಕೈಯಲ್ಲಿ ಹ್ಯಾಂಡಿ ಕ್ಯಾಮ್ ಹಿಡಿದುಕೊಂಡು ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ತಂಡ ದೇವೇಗೌಡರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಅಲ್ಲಿ ಬಾಗಿಲ ಮುಂದೆ ನಿಂತಿರುವಂಥ ನೇರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನೇರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಮನೆ ಮುಂದೆ SIT ಅಧಿಕಾರಿಗಳ ತಂಡ ಇದೆ. ದೇವೇಗೌಡರ ಮನೆ ಮುಂದೆ SIT ಅಧಿಕಾರಿಗಳು ನಿಂತಿರೋದನ್ನು ಗಮನಿಸ್ತಾ ಇದ್ದೀರಿ. ಬಾಗಿಲು ತೆರೆಯೋದನ್ನೇ ಕಾಯ್ತಾ ಇದ್ದಾರೆ. ಮತ್ತೊಬ್ರು ಕಾಲ್ ಮಾಡ್ತಿದ್ದಾರೆ, ಬಹುಶಃ ಒಳಗಡೆ ಯಾರಿದ್ದೀರಿ, ಬಾಗಿಲು ತೆರೆಯಿರಿ ಅಂತೇಳಿ ಅನ್ನೋದನ್ನ ಹೇಳ್ತಿರ್ಬೋದು. ಒಬ್ಬರು ಮಹಿಳಾ ಅಧಿಕಾರಿ ದೇವೇಗೌಡರ ಮನೆಯ ಬಾಗಿಲ ಮುಂದೆ ನಿಂತು SIT ಅಧಿಕಾರಿಗಳ ತಂಡದಲ್ಲಿರುವಂಥ ಮಹಿಳಾ ಅಧಿಕಾರಿ ಹ್ಯಾಂಡಿಕ್ಯಾಮ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಮತ್ತೆ ಮಾಜಿ ಪ್ರಧಾನ ಮಂತ್ರಿಗಳ ಮನೆಗೆ SIT ಅಧಿಕಾರಿಗಳು ಹೋಗಿರೋದ್ರಿಂದ ಇದೆಲ್ಲವೂ ಕೂಡ ಬಹಳ ಗಂಭೀರ ಆಗುತ್ತೆ. ಆ ಕಾರಣದಿಂದ ಎಲ್ಲವನ್ನ ವಿಡಿಯೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ರೇವಣ್ಣ ಅವರ ಜಾಮೀನು ಅರ್ಜಿ ವಜಾ ಆಗುತ್ತಿದ್ದಂತೆ ನಿರೀಕ್ಷಣಾ ಜಾಮೀನನ್ನು ಅವರೇನು ಸಲ್ಲಿಸಿದ್ರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ, ಅದು ವಜಾ ಆಗುತ್ತಿದ್ದಂತೆ ಈಗ HD ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ SIT ಅಧಿಕಾರಿಗಳ ತಂಡ. ಅವರ ಮನೆಯ ಮುಂದೆ ಬಾಗಿಲ ಮುಂದೆ ನಿಂತಿರುವಂಥ ನೇರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೇ 6ಕ್ಕೆ ರೇವಣ್ಣನವರ ಜಾಮೀನು ಅರ್ಜಿಯ ವಿಚಾರಣೆ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅವರನ್ನ ಯಾವುದೇ ಸಮಯದಲ್ಲಿ ಬಂಧನ ಮಾಡುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇದರ ನಡುವೆ ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ವಜಾ ಆಯಿತು HD ರೇವಣ್ಣನವರದ್ದು, ಈಗ SIT ಅಧಿಕಾರಿಗಳು ಅವರ ಮನೆಗೆ SIT ಅಧಿಕಾರಿಗಳ ತಂಡ ದೇವೇಗೌಡರ ನಿವಾಸದ ಮುಂದೆ ಕಾದು ಕುಳಿತಿದ್ದಾರೆ. ಒಳಗಡೆ ಹೋಗೋದಕ್ಕೆ ಬಾಗಿಲ ಎದುರು ಕಾದು ಕುಳಿತಿದ್ದಾರೆ. ವಿಡಿಯೋ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ, ಎಲ್ಲವನ್ನ ರೆಕಾರ್ಡ್ ಮಾಡ್ತಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸತೀಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸತೀಶ್, ದೇವೇಗೌಡರ ಮನೆ ಮುಂದೆ SIT ಅಧಿಕಾರಿಗಳಿದ್ದಾರೆ, ಏನೇನು ಸಾಧ್ಯತೆಗಳಿದೆ ಸತೀಶ್? ರಂಜಿತ್, ಈಗಷ್ಟೇ ಕೋರ್ಟಿನ ಏನು ನಿರೀಕ್ಷಣಾ ಜಾಮೀನು ವಜಾ ಹಿನ್ನೆಲೆಯಲ್ಲೇ ಈಗ SIT ಪೊಲೀಸ್ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಒಂದು ಇನೋವಾ ಮತ್ತು ಒಂದು ಜೀಪ್ನಲ್ಲಿ 4 ಜನ ಸಿಬ್ಬಂದಿ SIT ಸಿಬ್ಬಂದಿಗಳು ಬಂದಿದ್ದಾರೆ. ದೇವೇಗೌಡರ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ, ಆದರೆ ಇನ್ನೂ ಕೂಡ ಮನೆ ಬಾಗಿಲು ತೆಗ್ದಿಲ್ಲ. ಹಾಗಾಗಿನೇ ಕಾಯ್ತಾ ಇದ್ದಾರೆ. ಮನೆ ಬಾಗಿಲಲ್ಲಿ ನಿಂತು ತಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪೊಲೀಸರು ಎಲ್ಲ ವಿಷಯವನ್ನು ದೃಶ್ಯೀಕರಣ ಮಾಡ್ತಾ ಇದ್ದಾರೆ. ಈಗಷ್ಟೇ ಅವರ ಬಾಗಿಲ ಮುಂದೆ SIT ಪೊಲೀಸರು ನಿಂತಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೇನಾಗುತ್ತೆ ನೋಡಬೇಕು. ಈಗ ರೇವಣ್ಣ ಅವರು ಅವರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಪಡಿಬೋದು. ಇಲ್ಲಿನ ಮನೆಯಿಂದ ದೇವೇಗೌಡರು ಮತ್ತೆ ಹಲವು ಅವರ ಕುಟುಂಬಸ್ಥರು ಇಲ್ಲಿ ವಾಸವಾಗಿದ್ದಾರೆ. ಹೀಗಾಗಿನೇ ಅವರಿಂದ ಮಾಹಿತಿಯನ್ನ ಪಡಿಬೋದು. ಮುಂದೆ ರೇವಣ್ಣ ಏನಾದರೂ ಬಂದಿದ್ರ ಅವ್ರ ಬಗ್ಗೆ ವಿಚಾರಣೆ ಮಾಡ್ಬೋದು, ಅಂದ್ರೆ ಅವರ ಮಾಹಿತಿಯನ್ನ ಪಡಿಬೋದು. ನಂತರ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ನಂತರ ರೇವಣ್ಣ ಅವರ ಹುಡುಕಾಟಕ್ಕೆ ತೆರಳುವ ಸಾಧ್ಯತೆ ಇದೆ. ರಂಜಿತ್, ಒಟ್ಟಾರೆ ಈಗಷ್ಟೇ ಪೊಲೀಸರು ಇಲ್ಲಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನೂ ಕೂಡ ಅವರಿಗೆ ಬಾಗಿಲು ತೆರೆದಿಲ್ಲ. ಹಾಗಾಗಿನೇ ಬಾಗಿಲ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ರಂಜಿತ್, ಯಾವುದೇ ಸಮಯದಲ್ಲಿ ರೇವಣ್ಣನವರ ಬಂಧನ ಆಗುವಂತ ಸಾಧ್ಯತೆ ಇದೆಯಾ ಸತೀಶ್? ಆ ನಿಟ್ಟಿನಲ್ಲೇ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.
ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧನ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಈಗ ಪೊಲೀಸರು ಎಲ್ಲ ಕಡೆನೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ದೇವೇಗೌಡರು ನಿವಾಸಕ್ಕೂ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಎಲ್ಲಿ ರೇವಣ್ಣ ಅವರು ಪತ್ತೆ ಆಗ್ತಾರೆ, ಅಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಆ ಬಗ್ಗೆ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ಕಡೆ ಅವರ ಸಂಬಂಧಿಕರು, ಅವರ ತಂದೆ ಇರುವಂತಹ ಸ್ಥಳ ಎಲ್ಲ ಕಡೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ SIT ಪೊಲೀಸರು. ಆ ನಿಟ್ಟಿನಲ್ಲಿ ಈಗ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಈಗ ಪರಿಶೀಲನೆ ಮಾಡುವ ಪ್ರಯತ್ನವನ್ನ ಪೊಲೀಸರು